ವೀಕ್ಷಕರೇ, ಜೆಡಿಎಸ್ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಸದ್ದು ಸುದ್ದಿ ಮಾಡ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಸಮಾವೇಶದ ಮುಖಾಂತರ ರಾಜ್ಯದ ಜನರನ್ನ ಮತ್ತಷ್ಟು ತಲುಪುವಂತಹ ಕೆಲಸ ಮಾಡಲಾಗ್ತಾ ಇದೆ. ಹೋದ ಕಡೆಯಲ್ಲೆಲ್ಲ ಜೆಡಿಎಸ್ಗೆ ರಾಜ್ಯದ ಜನ ಅಭೂತಪೂರ್ವ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ನೋಡಿ, ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ರೂ ಕೂಡ ಇತ್ತೀಚೆಗೆ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಕಾಣಿಸ್ಕೊಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಮತ್ತೊಮ್ಮೆ ರಾಜ್ಯ ರಾಜಕೀಯಕ್ಕೆ ಮರಳುತ್ತಾರೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಬಟ್ ಕುಮಾರಸ್ವಾಮಿ ಅವರೆಲ್ಲೂ ಕೂಡ ನಾನು ರಾಜ್ಯ ರಾಜಕೀಯವನ್ನ ಬಿಟ್ಟು ಹೋಗಿದ್ದೀನಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಬಟ್ ಅನಿವಾರ್ಯ ಪರಿಸ್ಥಿತಿ, ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಒಳ್ಳೆ ಸ್ಥಾನ ಸಿಕ್ಕಿದೆ, ಅದನ್ನ ನಾನು ನಿಭಾಯಿಸ್ತಿದ್ದೀನಿ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ. ಮತ್ತೊಂದು ಕಡೆ ನಿನ್ನೆ ಚಾಮುಂಡೇಶ್ವರಿಯಲ್ಲಿ ನಡೆದಂತಹ ದೊಡ್ಡ ಮಟ್ಟದ ಕಾರ್ಯಕ್ರಮ, ಅಲ್ಲಿ ಎಷ್ಟರ ಮಟ್ಟಿಗೆ ಅಬ್ಬರಿಸಿದ್ರು, ಅಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಸಿಕ್ತು, ಕುಮಾರಸ್ವಾಮಿಯವರ ಭಾಷಣದ ಉದ್ದಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನ ಟೀಕಿಸ್ತಾರೆ. ನೋಡಿ, ಅದರ ಜೊತೆಗೆ ಕರ್ನಾಟಕದಲ್ಲಿ 2 ವರ್ಷದ ಬಳಿಕ ಅಂದ್ರೆ 2028ಕ್ಕೆ ನಮ್ಮದೇ ಸರ್ಕಾರ, ಇಷ್ಟೇ ಸ್ಥಾನವನ್ನ ಗೆಲ್ತೀವಿ ಅಂತ ಹೇಳಿ ನಂಬರನ್ನು ಕೂಡ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಯಾಕಂದ್ರೆ ಈ ಹಿಂದೆ ನೀವು ಗಮನಿಸ್ಕೋಬಹುದು, DCM DK ಶಿವಕುಮಾರ್ ಅವರು 135 ಬರ್ತೀವಿ ಅಂತ ಹೇಳಿದ್ರು. ಅದರಂತೆ 135 ಬರುತ್ತೆ 2023ರ ಚುನಾವಣೆಯಲ್ಲಿ. ಈಗ ಕುಮಾರಸ್ವಾಮಿ ಅವರು ನಿನ್ನೆ ಮೈಸೂರಿನ ಚಾಮುಂಡೇಶ್ವರಿಯಲ್ಲಿ ನಡೆದಂತಹ ಸಮಾವೇಶದಲ್ಲಿ ಮಾತನಾಡ್ತಾರೆ. ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾರೆ. ಚಾಮುಂಡೇಶ್ವರಿ ಕ್ಷೇತ್ರದ ಜನ ಯಾವುದೇ ಕಾರಣಕ್ಕೂ ಕೂಡ JDS ಪಕ್ಷವನ್ನ ಬಿಡಲ್ಲ ಅನ್ನುವ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿ 2028ರ ಚುನಾವಣೆಯಲ್ಲಿ JDS ಇಷ್ಟೇ ಸ್ಥಾನ ಗೆಲ್ಲುತ್ತೆ, 75ರಿಂದ 80 ಸ್ಥಾನವನ್ನ ಗೆದ್ದು 2028ರಲ್ಲಿ ನಾವೇ ಸರ್ಕಾರವನ್ನ ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರ ಪಕ್ಷದ ಭದ್ರಕೋಟೆ, ಕುರುಬರು, ದಲಿತರು, ಅಲ್ಪಸಂಖ್ಯಾತರ ಬೆಂಬಲ ನಮಗಿದೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳನ್ನು ಟೀಕಿಸ್ತಾರೆ. ಗ್ಯಾರಂಟಿ ಯೋಜನೆ ಎಷ್ಟರ ಮಟ್ಟಿಗೆ ಹೊರೆಯಾಗಿದೆ, ಜನರ ಮೇಲೆ ಬೆಲೆ ಏರಿಕೆಯ ಬರೆ ಹಾಕ್ತಾ ಇದೆ ರಾಜ್ಯ ಸರ್ಕಾರ. ರಾಜ್ಯದಲ್ಲಿ ಗ್ಯಾರಂಟಿಯಿಂದ ಅಭಿವೃದ್ಧಿ ಆಗಿರೋದು ಕೇವಲ ಶೂನ್ಯ. ಆಡಳಿತ ಪಕ್ಷ ಕಾಂಗ್ರೆಸ್ ಮೊದಲು ಆತ್ಮಾವಲೋಕನ ಮಾಡ್ಕೋಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸ್ತಾರೆ. ಕರ್ನಾಟಕದಲ್ಲಿ 2 ವರ್ಷದ ಬಳಿಕ ನಮ್ಮದೇ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ನಾವಿಷ್ಟೇ ಸ್ಥಾನವನ್ನ ಗೆಲ್ತೀವಿ, JDS ಪಕ್ಷ 75 ಕ್ಷೇತ್ರಗಳಲ್ಲಿ ಜಯ ಗಳಿಸುತ್ತೆ, 75ರಿಂದ 80 ಕ್ಷೇತ್ರ ನಮ್ದೇ, ಬರೆದಿಟ್ಕೊಳ್ಳಿ. ನಮ್ಮ ಸರ್ಕಾರ 2028ಕ್ಕೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದೇ ಬರುತ್ತೆ, ನಾವೇ ಸರ್ಕಾರ ರಚನೆ ಮಾಡ್ತೀವಿ ಅನ್ನೋದ್ರ ಮುಖಾಂತರ 2028ಕ್ಕೆ ನಾನೇ CM ಅನ್ನೋದನ್ನ ಸಾಬೀತು ಮಾಡ್ತಾರೆ. ಭಾನುವಾರ ನಿನ್ನೆ ನಡೆದಂತಹ ಕಾರ್ಯಕ್ರಮ, ಜನರೊಂದಿಗೆ ಜನತಾದಳ ಕಾರ್ಯಕ್ರಮ, GD ಹರೀಶ್ ಅವರು ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ರು. ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸೇರಿದಂತೆ ಯುವ ಘಟಕದ ಅಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು, JDSನ ಶಾಸಕರುಗಳು, ಅದರ ಜೊತೆಗೆ ಕಾರ್ಯಕರ್ತರುಗಳು, ಲಕ್ಷಾಂತರ ಅಭಿಮಾನಿಗಳು ಕೂಡ ಭಾಗಿಯಾಗಿದ್ರು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, 2028ರ ಚುನಾವಣೆಯಲ್ಲೂ ಕೂಡ ಚಾಮುಂಡೇಶ್ವರಿ ಕ್ಷೇತ್ರ JDS ಪಾಲಾಗುತ್ತೆ, ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ, ನಾವು ಯಾವುದೇ ಒತ್ತಡಗಳಿಗೂ ಕೂಡ ಮಣಿಯಲ್ಲ, ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆ ಕೊಟ್ಟು ಚಾಮುಂಡೇಶ್ವರಿ ಕ್ಷೇತ್ರ JDS ಭದ್ರಕೋಟೆ ಅಂತ ಮನವರಿಕೆ ಮಾಡಿಕೊಡೋದಕ್ಕೆ ನಾವು ಸಮಾವೇಶ ಮಾಡಿದ್ದೀವಿ ಅಷ್ಟೇ. ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಅತಿ ಹೆಚ್ಚು ಅನುದಾನ ನಮ್ಮ ಪಕ್ಷಕ್ಕೆ, ಲಕ್ಷಾಂತರ ಮಂದಿ ನಿಷ್ಠಾವರ್ತ ಕಾರ್ಯಕರ್ತರ ಬೆನ್ನೆಲುಬು ಇದೆ, ಕಾರ್ಯಕರ್ತರ ಶ್ರಮದ ಫಲವಾಗಿ ಇಂದಿಗೂ ಕೂಡ JDS ಉಳ್ಕೊಂಡಿದೆ. ಚಾಮುಂಡೇಶ್ವರಿ ಕ್ಷೇತ್ರದ ಉಪಚುನಾವಣೆ ಆ ಸನ್ನಿವೇಶವನ್ನ ಕುಮಾರಸ್ವಾಮಿ ಅವರು ಮೆಲುಕು ಹಾಕ್ತಾರೆ. ಅಂದು ನಮ್ಮ ನಾಯಕರು ಎಚ್ಚರ ವಹಿಸಿದ್ರೆ ಈ ರಾಜ್ಯ ಇಂತಹ ಪರಿಸ್ಥಿತಿಗೆ ತಲುಪ್ತಾ ಇರಲಿಲ್ಲ. ನಾವು ಮಾಡಿಕೊಂಡಂತಹ ಕೆಲವೊಂದು ತಪ್ಪು JDS ಸೋಲನ್ನು ಅನುಭವಿಸ್ತು. ಚಾಮುಂಡೇಶ್ವರಿ ಕ್ಷೇತ್ರಕ್ಕೂ ನನಗೂ ಅವಿನಾಭಾವ ಸಂಬಂಧ ಇದೆ. ಈಗಿನ ಹಾಲಿ ಮುಖ್ಯಮಂತ್ರಿ, ನಾನು CM ಆಗಿದ್ದ ಅಲ್ಪಾವಧಿಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಅತಿ ಹೆಚ್ಚು ಅನುದಾನವನ್ನು ನೀಡಿದ್ದೇನೆ.
ಈಗಿರುವಂತಹ ಮುಖ್ಯಮಂತ್ರಿಗಿಂತ ನಾನು CM ಆಗಿದ್ದಂತಹ ಅವಧಿಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದೇನೆ. ಯಾರನ್ನೋ ವಿರೋಧಿಸೋ ಸಲುವಾಗಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಮಾವೇಶ ಮಾಡ್ತಾ ಇಲ್ಲ. ಕುರುಬ ಸಮುದಾಯದ ಜೊತೆಗೆ JDS ಇದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ, ಅಲ್ಲೇ ಟಾಂಗ್ ಕೊಡ್ತಾರೆ. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಜನರಿಗೆ ತಿಳಿಸೋದಕ್ಕೆ ನಾವು ಈ ಸಮಾವೇಶ ಮಾಡ್ತಾ ಇದ್ದೀವಿ. ಪೇಟ ಕಟ್ಕೊಂಡು ಭಾಷಣ ಮಾಡ್ತಾರೆ. ಹಾಲು ಮತಸ್ಥರು ಕುರುಬರಿಗೆ ಸಂದೇಶ ನೀಡೋ ಸಲುವಾಗಿ ಕುರುಬ ಸಮುದಾಯದ ಜೊತೆಗೆ JDS ಸದಾ ಇರುತ್ತೆ ಅನ್ನುವುದನ್ನು ಮನವರಿಕೆ ಮಾಡಿಕೊಡೋದಕ್ಕೆ ಪೇಟ ಕಟ್ಕೊಂಡು ಮಾತನಾಡ್ತಿದ್ದೀನಿ. ಕೇವಲ ಪ್ರಚಾರಕ್ಕೋಸ್ಕರ, ನೊಂದ ಜನರಿಗೋಸ್ಕರ, ಪ್ರಚಾರಕ್ಕೋಸ್ಕರ ನಾನು ಜನರಿಗೆ ನೆರವನ್ನು ಕೊಡ್ತಾ ಇಲ್ಲ. ನನ್ನ ಕೆಲಸ ನಾನು ಅದನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ. ಹಾಗಾಗಿ ರಾಜ್ಯ ಸರ್ಕಾರ ಆತ್ಮಾವಲೋಕನ ಮಾಡ್ಕೋಬೇಕು. ಗ್ಯಾರಂಟಿ ಯೋಜನೆಯಿಂದ ಜನರು ನೆಮ್ಮದಿಯಿಂದ ಇಲ್ಲ. ಕಾಂಗ್ರೆಸ್ ನಾಯಕರು ಆ ರೀತಿ ಭಾವಿಸಿದ್ದಾರೆ. ಪ್ರತಿದಿನ ನನ್ನ ಬಳಿ ಕಾಂಗ್ರೆಸ್ ನಾಯಕರು ಬರಲಿ, ಜನರ ಸ್ಥಿತಿ ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಒಟ್ಟಾರೆ ನಂಬರನ್ನು ಕೂಡ ಹೇಳಿದ್ದಾರೆ. 75ರಿಂದ 80 ಸ್ಥಾನವನ್ನು ನಾವು 2028ರಲ್ಲಿ ಗೆಲ್ತೀವಿ. 2023ರಲ್ಲಿ ನಮ್ಮಿಂದನೇ ಆಗಿರುವಂತಹ ಕೆಲವೊಂದು ತಪ್ಪು ಅದನ್ನು ಮತ್ತೆ ಮರುಕಳಿಸಕ್ಕೆ ಬಿಡಲ್ಲ ಅಂತ ಹೇಳಿ. ಸೊ ನೋಡೋಣ ಏನಾಗುತ್ತೆ 2028ಕ್ಕೆ. ಜನಾಭಿಪ್ರಾಯ ಯಾವ ರೀತಿ ಕುಮಾರಸ್ವಾಮಿ ಅವರು ಮ್ಯಾಜಿಕ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಧನ್ಯವಾದ.